ಯಾಕಂದ್ರೆ ಇಲ್ಲೆಲ್ಲ ದೊಡ್ಡವ್ರಿಗೆ ಕಿಮ್ಮತ್ ಕೊಡ ಸ್ವಲ್ಪ ಸೈಡ್ ಅದಾರು. ಒಂದ್ ಮಾತು ಹೇಳಕ್ ಇಷ್ಟಪಡ್ತಾನ್ರಿ. ಏನೋ ಊರ್ ತಿರುಗಿ ಹಾಡ್ತೀವಿ. ಒಂದ್ 2 ವರ್ಷ ಆಯ್ತ್ರಿ ಕಬ್ಬ ಕಡಿದು ಬಿಟ್ನ. ಈಗ ಒಂದ್ 20 ಲಕ್ಷ ಕೊಟ್ಟ ಕಾರ್ ಗಡ ತಿರ್ಗಾಡಕತ್ತನ ಅಂದ್ರ ಯಾರೋ ಕೊಟ್ಟಿದ್ದಲ್ಲ ಅದು. ಒಂದು ಭಿಕ್ಷೆ ರೂಪದಾಗ ನೀವು ಕೊಟ್ಟಿದ್ದದು. ಅದನ್ನ ಹೇಳಕ್ ಇಷ್ಟಪಡ್ತೀವ್ರಿ. ಅಂದ್ರೆ ಇಲ್ಲಿ ರೈತರು ಈ ನಮ್ಮನೆ ಹೋರಾಟ ಮಾಡತ್ತಾರ. ಅಲ್ಲಿ ಹಿಂದೆ ಗೊತ್ತ ಏನಾಯ್ತು ಏನಿಲ್ಲ ಅಂತ ಕೇಳ್ಕೊಳ್ಳೋ ಅವ್ರಿಗೆ ಒಂದ್ ಮಾತು ಹೇಳ್ತೇನು. 1-2 ಮಾತು ಹೇಳ್ತೇನ್ರಿ. ಬಡವ ಅಂದ್ರ ಬಗ್ಗಂಗಿಲ್ಲ, ರೈತಗೆ ಯಾವತ್ತು ಸೋಲಿಲ್ಲ. ಬಡವ ಅಂದ್ರ ಬಗ್ಗಂಗಿಲ್ಲ, ರೈತಗೆ ಯಾವತ್ತು ಸೋಲ್ ಅನ್ನೋದು ಇಲ್ಲ. ಓಕೆ, ಅಲ್ಲಿ ಹಿಂದೆ ಕೂತ ನರಿ ಬುದ್ಧಿ ತೋರಿಸುವಂತ ವ್ಯಕ್ತಿಗಳಿಗೆ 1-2 ಲೈನ್ ಹಾಡ್ತೇನ್ರಿ, ತಪ್ಪು ತಿಳ್ಕೊಬೇಡ್ರಿ. ಕಡಿಗಾಲದಾಗ ಮಾಡಿದರ ಧರ್ಮ, ನಿಮ್ಮನ್ನ ಸುಡಲಾರ್ದ ಬಿಡುವುದಿಲ್ಲ ಕರ್ಮ. ನಮ್ಮ ಬೆವರ ಹರಿದ್ರು, ರಕ್ತ ಸುರಿದ್ರು, ಅಣ್ಣ ಕೊಟ್ಟದ ನಮ್ಮ ಧರ್ಮ. ನಮ್ಮ ಬೆವರ ಹರಿದ್ರು, ರಕ್ತ ಸುರಿದ್ರು, ಅಣ್ಣ ಕೊಟ್ಟದ ರೈತನ ಧರ್ಮ. ಕಡೆಗಾಲದಾಗ ಮಾಡಿದರೋ ಧರ್ಮ, ನಿಮ್ಮನ್ನ ಸುಡಲಾರ್ದ ಬಿಡುವುದಿಲ್ಲ ಕರ್ಮ. ಬೆವರ ಹರಿದ್ರು, ನಮ್ಮ ರಕ್ತ ಸುರಿದ್ರು, ಅಣ್ಣ ಕೊಟ್ಟದ್ದು ರೈತನ ಧರ್ಮ. ಹೋಗಿ ಅದೇ ರೀತಿ ಇಲ್ಲಿ ಎಲ್ಲಾ ಕಡೆಯಿಂದ ರೈತ ಬಾಂಧವರು ಬಂದು ಇಲ್ಲಿ ಈ ನಮ್ಮನೆ ಹೋರಾಟ ಮಾಡತ್ತೀರಿ ಅಂದ್ರ ಈಗ ಕನ್ನಡಿಗರಿಗೆ ಒಂದು ಎಷ್ಟು ಕೋಟಿ ನಮನಗಳನ್ನ ಹೇಳಿದ್ರು, ನಮ್ಮ ರೈತ ಬಾಂಧವರಿಗೆ ಎಷ್ಟು ಕೋಟಿ ನಮಸ್ಕಾರ ಹೇಳಿದ್ರು ಎಲ್ಲಾನು ಕಡಿಮೆ. ನಾ ಏನೋ ಮಾತಾಡಕ್ ಬರಂಗಿಲ್ರಿ. ಏನೋ ಒಂದು ಅವಕಾಶ ಕೊಟ್ಟಿದ್ದೀರಿ, ತುಂಬ ಹೃದಯ ಧನ್ಯವಾದಗಳು. ಎಲ್ಲಾ ಕಲಾವಿದರು ನಿಮ್ಮ ಪರವಾಗಿ, ನಿಮ್ಮ ಬೆನ್ನ ಹಿಂದ ಅಂದ್ರೆ ನೀವು ನಮ್ಮ ಬೆನ್ನ ಹಿಂದೆ ಇರ್ತೀರಿ, ಅದು ದೊಡ್ಡ ಮಾತ. ನೀವ್ ಎಲ್ಲೇ ಕರೆದ್ರು ನಾವು ಅಲ್ಲಿವರೆಗೂ ಬರ್ತೇವೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೈ ಕನ್ನಡ, ಜೈ ರೈತರಿಗೆ ಒಂದು ಜೋರಾದ ಚಪ್ಪಾಳೆ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ಓಕೆ, ಅದೇ ರೀತಿ ನಮ್ಮ ಜೊತೆ ಇವತ್ತು ವೀರು ಜಮಖಂಡಿ ಅವರು ಜಾನಪದ ಕಲಾವಿದರು, ಅವರು ಕೂಡ ಬಂದಿದ್ದಾರೆ. ನಮಗ್ ಮಾತಾಡಕ್ ಬರಂಗಿಲ್ರಿ, ಹಾಡು ಒಂದು ಹಾಡ್ತಿದ್ನಿ. ಆದ್ರೂ ಇವತ್ತು ಮಾತಾಡೋ ಸಂದರ್ಭ ಬಂದೈತಿ, ಅದಕ್ಕಾಗಿ ಮಾತಾಡತ್ತೇನೆ. ರೈತರ ಹೋರಾಟಕ್ಕೆ, ಕಬ್ಬು ಬೆಳೆಗಾರರ ಹೋರಾಟಕ್ಕೆ. ನೋಡ್ರಿ, ಫ್ಯಾಕ್ಟ್ರಿ ಅವ್ರು ಯಾರೋ ಆಗ್ಲಿ ಅವರು ಹೆಸರು ತಗೊಂಗಿಲ್ಲ. ಒಬ್ಬರು ಮುಂದಾಗಿ ಬರ್ರಿ, ನಿಮಗ್ ಬೆಂಬಲ ಬೆಲೆ ಕೊಡ್ತೀವಿ ನಾವು, ನಮ್ಮ ಫ್ಯಾಕ್ಟ್ರಿ ಕಬ್ಬು ಕಳಿಸಿರತ್ತೇಳಿ. ಹಿಂದುಳಿದವ್ರು ನೋಡಾಕ ರೈತರ ಅದಾರಲ್ಲ, ಒಬ್ಬರು ಮುಂದಾಗಿ ಬರ್ರಿ, ರೈತರಿಗೆ ಅನುಕೂಲ ಆಕೈತಿ. ನೀವೆಲ್ಲರೂ ಹಿಂಗ ಮನ್ಯಾಗ ಕೂತ್ರಿ ಅಂದ್ರ ನಮ್ಮ ಹೋರಾಟ ನೀವು ಅದೇನ್ ರೇಟು ನಿಗದಿ ಮಾಡೋವರೆಗೂ ಈ ಹೋರಾಟ ನಿಲ್ಲಂಗಿಲ್ಲ. ಇನ್ನೇನ ಇಲ್ಲಿ ಸ್ಟ್ರೈಕ್ ಮಾಡತ್ತೀವಿ, ಇಲ್ಲಿದ್ ಬಿಟ್ಟಿಗೆ ಇನ್ನೇನು ಫ್ಯಾಕ್ಟ್ರಿ ಇದೇನ ರಾಜಕಾರಣಿಗಳದಾರಲ್ಲ ಅವ್ರ ಮನೆಗೆ ಹೋಗೋ ರೋಡಿಗೆ ಸ್ಟ್ರೈಕ್ ಮಾಡೋದಾಕತಿ. ಯಾಕಪ್ಪ ಅಂದ್ರ ಇದು ಜನಸಾಮಾನ್ಯರಿಗೆ ತೊಂದರೆ ಆಗತೈತಿ. ಇನ್ನು ಅವ್ರಿಗೊಟ್ಟು ತೊಂದರೆ ಆಗ್ಬೇಕಲ್ಲ, ಅವಾಗ ಅವ್ರು ನೋಡ್ತೈತಿ. ಅವ್ರಿಗೆ ತೊಂದರೆ ಆಗ್ಲಿಕ್ಕಂದ್ರ ಅವ್ರು ನೋಡಂಗಿಲ್ಲ. ಇಷ್ಟೇ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದಗಳು.